ಹಲೋ ಸ್ಟೂಡೆಂಟ್ಸ್. ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನಾನೀಗೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲರೂ ಕೋರ್ಸ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಫಸ್ಟು ಗೂಗಲ್ ಕ್ರೋಮಿಗೆ ಹೋಗಿ ನೀವು USCMS ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಈ ಸ್ಕ್ರೀನ್ ಬರುತ್ತೆ. ಸೊ ಈ ಸ್ಕ್ರೀನಲ್ಲಿ ಫಸ್ಟು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಡಬೇಕು. ಯೂಸರ್ ನೇಮು ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಪಾಸ್ವರ್ಡು ನೀವೇನು ಕೊಟ್ಟಿರ್ತೀರೋ ಆ ಪಾಸ್ವರ್ಡ್ ಆಗಿರುತ್ತೆ. ಸೊ ನೆಕ್ಸ್ಟು ಎಂಟರ್ ಎ ಕ್ಯಾಪ್ಷಾ ಅಂತ ಇರುತ್ತೆ. ಕ್ಯಾಪ್ಷಾದಲ್ಲಿ ನೀವು ಕ್ಯಾಪ್ಷನ ಎಂಟರ್ ಮಾಡಬೇಕು. ಅಲ್ಲಿರೋಂಥ ಕ್ಯಾಪ್ಷನೇ ಎಂಟರ್ ಮಾಡಬೇಕು. ಇಲ್ಲಿ 64456 ಇದೆ. ಸೊ ಅದನ್ನು ನಾನು ಎಂಟರ್ ಮಾಡಿದ್ದೀನಿ. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಸೊ ಈ ಸ್ಕ್ರೀನ್ ಬಂದ ತಕ್ಷಣ ನಿಮಗೆ ಇಲ್ಲಿ 3 ಡಾಟ್ ಕಾಣಲ್ಲ. ಯಾವುದು ಅಂದರೆ ಮೇಲ್ಗಡೆ ಒಂದು ಗ್ರೀನ್ ಬಟನ್ ಇದೆಯಲ್ಲ, ಸೊ ಅಲ್ಲಿ ಸ್ಕ್ರೀನ್ ಬಟನ್ ಕಾಣಲ್ಲ. ಸೊ ಹಾಗಿದ್ದಾಗ ಜಸ್ಟ್ ಯಾವುದಾದ್ರೂ ಒಂದು ಅಡ್ಮಿಷನ್ ಅಂತ ಅದರ ಕ್ಲಿಕ್ ಮಾಡಿ. ಸೊ ಇವಾಗ 3 ಬಟನ್ ಬರ್ತಾಯಿದೆ ನೋಡಿ. ಸೊ 3 ಬಟನ್ ಬಂದ ತಕ್ಷಣ 3 ಅಂದರೆ ಇಲ್ಲಿ ಮೇಲೆ ಗ್ರೀನ್ ಬಟನಲ್ಲಿ 3 ಲೈನ್ ಇದೆ. ಸೊ 3 ಲೈನಲ್ಲಿ ಒಂದು ಲೈನ್ನ ಕ್ಲಿಕ್ ಮಾಡಿ. ಸೊ ನೀವಲ್ಲಿ ಅಕಾಡೆಮಿಕ್ ಅಂತ ಸೆಲೆಕ್ಟ್ ಮಾಡಬೇಕು. ಅಕಾಡೆಮಿಕಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡಬೇಕು. ಕೋರ್ಸ್ ರಿಜಿಸ್ಟ್ರೇಷನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಸೊ ಫಸ್ಟು ಸ್ಕೀಮ್ ಸೆಲೆಕ್ಟ್ ಮಾಡಬೇಕು. ಇವರಲ್ಲಿ ಸ್ಕೀಮ್ ಬರಲಿಲ್ಲ. ಸ್ಕೀಮ್ ನೀವೇನು ತಗೋಬೇಕು, ಸೆಪ್ಟೆಂಬರ್ 2024 ಅಂತ ತಗೋಬೇಕು. ಸೊ ಅದಾದ ತಕ್ಷಣ ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನಿಮಗೆ ಏನಿರುತ್ತೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ನೇಮು, ನಿಮ್ಮ ಕೋರ್ಸು ಮತ್ತು ಎಲ್ಲದೂ ಇರುತ್ತೆ. ಅದೇ ಥರ 24-25 ಅಂತ ಇದೆ, ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಇದೆ. ಕೋರ್ಸ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೊಂದು ಸ್ಕ್ರೀನ್ ಬರುತ್ತೆ. ಸೊ ಈ ಸ್ಕ್ರೀನಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ಏನೇನು ಸಬ್ಜೆಕ್ಟ್ ಇದೆಯೋ ಅವೆಲ್ಲದೂ ಇದೆ. ಸೊ ಕೋರ್ಸ್ 1, ಕೋರ್ಸ್ ಪೇಪರ್ 1, ಪೇಪರ್ 2 ಅಂತ ಇದೆಯಲ್ಲ, ಸೊ ಆ ಥರದ್ದು. ಪೇಪರ್ 1 ಯಾವುದು ಅಂದರೆ ನಿಮ್ಮದು ಫಸ್ಟ್ ಪೇಪರ್ಗಳು ಯಾವುದು ಅಂತ. ಸೊ ಇವರು ಫಸ್ಟ್ ಪೇಪರ್ ಯಾವುದಿದೆ ಅದು ಅಂದರೆ ಲ್ಯಾಂಗ್ವೇಜು. ಸೊ ಪೇಪರ್ 2 ಅಂದರೆ ಯಾವುದು, ಲ್ಯಾಂಗ್ವೇಜ್ 2 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಲ್ಯಾಂಗ್ವೇಜ್ 1 ನೀವೇನಾದರೂ ಇಲ್ಲಿ ಸಂಸ್ಕೃತ ಅಂತ ಇದೆ. ಸೊ ಎಲ್ಲ ಇನ್ನು ಫಸ್ಟ್ನೇದು ಏನಂದರೆ ಕನ್ನಡ ಅಂತ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಕನ್ನಡ ಅಂತ ತೊಗೊಳ್ಳಿ. ಸೊ ನೆಕ್ಸ್ಟು ಅಥವಾ ಇಂಗ್ಲೀಷ್, ಇವು BCA ಆದವರು ಇಂಗ್ಲೀಷ್ ತೊಗೊಂಡಿರ್ತೀರ. ಸೊ ಇಲ್ಲಿ ಇಂಗ್ಲೀಷ್ ಇದೆಯಾ? ಹಾಂ, ಇಂಗ್ಲೀಷ್ ಇದೆ ನೋಡಿ. ಇಲ್ಲಿ ಪೇಪರ್ 2 ಅಂತಿದೆ. ಪೇಪರ್ 1ನಲ್ಲಿ ತಗೋಬೇಕು. ಪೇಪರ್ 1ನಲ್ಲಿ ಇಂಗ್ಲೀಷ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಪೇಪರ್ 2ಅಲ್ಲಿ ಕನ್ನಡ ತೊಗೊಂಡಿದ್ದೀನಿ. ಕನ್ನಡ ತೊಗೊಂಡು ಆಮೇಲೆ ನೆಕ್ಸ್ಟು ಇನ್ನೇನೂ ಇಲ್ಲ, ಮ್ಯಾಂಡೇಟರಿ ಎಲ್ಲದು ಫ್ರೀ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಜಸ್ಟ್ ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಅಂತ ಲಾಸ್ಟಲ್ಲಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ.